ವಾಕ್ಯಗಳು ಯಾರ್ಯಾರೆಲ್ಲ ಬಂದು ಕುಡಿತಾರೋ, ದೇವರ ವಾಕ್ಯಗಳಲ್ಲಿ ಯಾರ್ಯಾರೆಲ್ಲ ಬಂದು ದೇವರ ವಾಕ್ಯ ಎಂಬ ನೀರನ್ನು ಕುಡಿತಾನೆ ಇರ್ತಾರೋ ಅವ್ರಿಗೆ ಏನಾಗುತ್ತೆ, ಜೀವ ಎಂಬ ಛಲವು ಅವರಲ್ಲಿ ಉಂಟಾಗುತ್ತೆ. ಆಮೇನ್. ಅದಕ್ಕೆ ಜೀವ ಇರುತ್ತೆ. ಜೀವ ಇರೋದ್ರಿಂದ ಅದು ಎಂಥವ್ರನ್ನ ಬೇಕಾದ್ರೂ ಬದುಕಿಸಬಲ್ಲ ಸಾಮರ್ಥ್ಯ ದೇವರ ವಾಕ್ಯಕ್ಕಿದೆ. ಆಮೇಲೆ ದೇವರ ಮಾತಿಗಿದೆ. ಆಮೇನ್. ಹಲ್ಲೆಲೂಯಾ. ಅದು ಎಂಥವ್ರನ್ನು ಬೇಕಾದ್ರೂ ಬದುಕಿಸಬಲ್ಲದು. ಯಾವ ಕುಲ, ಭಾಷೆ, ಜಾತಿ, ಜನಾಂಗ, ಯಾವ ದೇಶ ವಿದೇಶ ಎಂಬುದಾಗಿ ಅದು ಯಾವುದರೂ ಕೂಡ ಭೇದ ಭಾವ ಮಾಡದೇ ಇರುವಂಥದ್ದು ಅದು ದೇವರ ವಾಕ್ಯವಾಗಿದೆ. ಹಾಗಾಗಿ ದೇವರ ವಾಕ್ಯ ಎಂಥ ಪಾಪಿಗಳನ್ನಾದರೂ ಬೇಕಾದರೂ ರಕ್ಷಿಸಬಲ್ಲ ಸಾಮರ್ಥ್ಯ ಇರುವುದು ಅದು ದೇವರ ವಾಕ್ಯಕ್ಕೆ ಮಾತ್ರ. ಅದು ನಂಬುವವರು ಮಾತ್ರವೇ ನಾವು ಕರಲನ್ನು ತಟ್ಟುತ್ತಾ ದೇವ್ರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇನ್. ಹಲ್ಲೆಲೂಯಾ. ಹಾಗಾಗಿ ಯೇಸುವನ್ನು ನಂಬುವ ಪ್ರತಿಯೊಬ್ಬರಲ್ಲೂ ಜೀವಕರವಾದ ಒಳ್ಳೆಗಳು 100% ಅದು ಹರಿಯುವಂಥದ್ದಾಗಿದೆ. ಆಮೇನ್. ಹಲ್ಲೆಲೂಯಾ. ಅದನ್ನು ಯಾರು ಕೂಡ ತಡೆದು ನಿಲ್ಲಿಸಲು ಸಾಧ್ಯನೇ ಇಲ್ಲ. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ಆ ವಾಕ್ಯ ಅವರಲ್ಲಿ ಕಾರ್ಯವನ್ನು ಸಾಧಿಸ್ತಾ ಇರುತ್ತೆ. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯವು ಅದು ಬಾಯ ಕತ್ತಿಗಿಂತಲೂ ಹರಿತವಾದದ್ದು. ಅದು ಕಾರ್ಯವನ್ನು ಮಾಡುತ್ತೆ. ಯಾರಲ್ಲಿ ಏನು ಉಳಿಬೇಕು ಅದನ್ನು ಮಾತ್ರ ಉಳಿಸುತ್ತೆ, ಏನು ಉಳಿಬಾರ್ದು ಅದನ್ನೆಲ್ಲ ಕಡ್ದು ಬಿಸಾಕ್ತಾ ಇರುತ್ತೆ. ಆಮೇನ್. ಹಲ್ಲೆಲೂಯಾ. ಅದು ಪರಿಶುದ್ಧತೆ ಕಡೆಗೆ ನಮ್ಮನ್ನು ನಡೆಸ್ತಾ ಇರುತ್ತೆ. ಪಾಪದಿಂದ ಅದು ನಮ್ಮನ್ನು ದೂರ ದೇವರ ವಾಕ್ಯವು ನಮ್ಮನ್ನು ಮಾಡ್ತಾನೆ ಇರುತ್ತೆ. ಅದಕ್ಕೆ ದೇವರ ವಾಕ್ಯವಾದ ಯೇಸುವನ್ನು ನಂಬುವವರಲ್ಲಿ ಯೇಸು ಏನು ಮಾಡ್ತಾ ಇರ್ತಾನೆ, ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಅವರಲ್ಲಿ ಪರಿಶುದ್ಧತೆಯನ್ನು ಉಂಟು ಮಾಡ್ತಾ ಇರ್ತಾನೆ. ಹೆಚ್ಚು ಪ್ರಾರ್ಥಿಸುವಂಥ ಕಾರ್ಯವನ್ನು ಮಾಡುವವನಾಗಿರ್ತಾನೆ. ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಕಾರ್ಯವನ್ನು ಯೇಸು ಕ್ರಿಸ್ತನು ಪ್ರತಿಯೊಬ್ಬರ ಹೃದಯದಲ್ಲಿ ಆತನು ಕಾರ್ಯವನ್ನು ಮಾಡುವವನಾಗಿರ್ತಾನೆ. ಆಮೇನ್. ಹಲ್ಲೆಲೂಯಾ. ಆದ್ರಿಂದ